ಕೊರಟಗೆರೆಯನ್ನ ಪುರಸಭೆ ಮಾಡುವ ಜವಾಬ್ದಾರಿ ನನ್ನದು. ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಗೆ 25 ಕೋಟಿ ಮೀಸಲು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆ ಮಾಡುವ ಜವಾಬ್ದಾರಿ ನನ್ನದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಭರವಸೆಯನ್ನ ನೀಡಿದರು. ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ತೋಟಗಾರಿಕೆ ಮತ್ತು ಆರೋಗ್ಯ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ, ಶಂಕುಸ್ಥಾಪನೆ ಮತ್ತು ಸಲಕರಣೆ ವಿತರಣೆ ಕಾರ್ಯಕ್ರಮಕ್ಕೆ ಡಾ ಜಿ ಪರಮೇಶ್ವರ್ ಚಾಲನೆಯನ್ನ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು, ಎಸ್ಪಿ ಅಶೋಕ್, ಪಟ್ಟಣ ಪಂಚಾಯಿತಿ ಪಿಡಿಒ ಯೋಗಾನಂದ್, ವಿಶೇಷಾಧಿಕಾರಿ ಎಸ್ ನಾಗಣ್ಣ, ತಹಸೀಲ್ದಾರ್ ಮಂಜುನಾಥ್ ಸೇರಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಪರಮೇಶ್ವರ್, ಕೊರಟಗೆರೆ ಜನರ ಬಹು ವರ್ಷದ ಕನಸಾಗಿರುವ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮಾಡುವ ಪ್ರಸ್ತಾವನೆ ಈಗ ರಾಜ್ಯ ಸರ್ಕಾರದ ಕೈ ಸೇರಿದೆ. ಪಟ್ಟಣ ಪಂಚಾಯಿತಿಯ 15 ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಗೆ ಹಾಗೂ 25 ಕೋಟಿ ಅನುದಾನದ ಪ್ರಸ್ತಾವನೆಯ ರೂಪುರೇಷೆ ಸಿದ್ಧವಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಅದರಿಂದ ಈಗ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿ ಮುಂದಿನ ದಿನಗಳಲ್ಲಿ ಕೊರಟಗೆರೆ ಮುನ್ಸಿಪಾಲಿಟಿ ಖಂಡಿತವಾಗಿ ಆಗುತ್ತೆ. ಈಗಾಗಲೇ ಅದಕ್ಕೆ ಕೆಲವು ಹಳ್ಳಿಗಳನ್ನು ಅಥವಾ ಕೆಲವು ಏರಿಯಾಗಳನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಅದು ಸೇರಿಸ್ಕೊಂಡು ಈಗ ಪ್ರಸ್ತಾವನೆ ಸರ್ಕಾರದಲ್ಲಿದೆ, ಅದನ್ನು ನಾನು ಮಂಜೂರು ಮಾಡಿಸ್ತೇನೆ. ಆಮೇಲೆ ಈಗಾಗಲೇ ನೀವೆಲ್ಲ ಕ್ರೀಡಾಂಗಣ ನೋಡಿದ್ರಿ, ಸ್ವಲ್ಪ ತಡ ಇತ್ತು. ಆ ಬ್ಯಾಡ್ಮಿಂಟನ್ ಕೋರ್ಟು ಒಂದು ಹಾಕಬೇಕಾಗಿತ್ತು. ಇನ್ನೊಂದು ಬಹುಶಃ 1.5 ತಿಂಗಳು 2 ತಿಂಗಳಲ್ಲಿ ಆಗುತ್ತೆ. ಆಗ ನೀವು ಹೋಗ್ಬೋದು, ನಮ್ಮ ಹುಡುಗರು ಕೂಡ ತಯಾರಿ ಮಾಡ್ಕೋಬೋದು. ಅದರ ಜೊತೆಗೆ ನಮ್ಮ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸುಮಾರು 3 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿದ್ದಾರೆ. ಚೆನ್ನಾಗಿ ನೋಡಿ, ಮೊನ್ನೆ ಇವರೆಲ್ಲ ಕ್ರಿಕೆಟ್ ಮಾಡಿದ್ರು, ಬಹಳ ಚೆನ್ನಾಗಿ. ಅವರೆಲ್ಲ ಬೆಂಗಳೂರಿನಲ್ಲೆಲ್ಲ ಮಾತಾಡ್ಬಿಟ್ರು, ಏನ್ರಿ ಆ ಕೊರಟಗೆರೆನಲ್ಲಿ ಏನೋ ಕ್ರಿಕೆಟ್ ಮಾಡಿದ್ರಂತೆ, ಬಹಳ ಚೆನ್ನಾಗಿ ಮಾಡಿದ್ರಲ್ಲ ಅಂತೆಲ್ಲ ನಂಗೆ ಹೇಳಿದ್ರಪ್ಪ. ಆದ್ರಿಂದ ಬಹಳ ಚೆನ್ನಾಗಾಯ್ತು. ಸುಮಾರು 30-40 ಎಷ್ಟಪ್ಪ 24 ಟೀಮ್ಗಳು ಬಂದ್ಬಿಟ್ಟಿದ್ವು. ಅದು ಏನು ಅತಿರಥ ಮಹಾರಥೆ. ಆದ್ರೆ ಏನಪ್ಪಾ ಅಂದ್ರೆ ಬಾಲ್ ಮಾತ್ರ ಅದು ಸ್ವಲ್ಪ ಬಾಲು ರಬ್ಬರ್ ಬಾಲ್ ಆಗಿದ್ರೆ ಅವಾಗ ಅದನ್ನ ಮುಂದಿನ ದಿನದಲ್ಲಿ ಮಾಡ್ತಾನೆ. ಅದಕ್ಕೋಸ್ಕರ ಅದು ಒಂದು 3 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಈಗಾಗಲೇ ತಮ್ಗೆಲ್ಲ. ಇನ್ನು ರಾಜ್ಯದ ಪ್ರತಿ ತಾಲೂಕಿನ ಸಾರ್ವಜನಿಕ ಪ್ರದೇಶದಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆಗೆ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಸೂಚಿಸಿದೆ. ಕೊರಟಗೆರೆ ಪಟ್ಟಣದ 28 ಕಡೆಗಳಲ್ಲಿಯೂ ಸಿಸಿಟಿವಿ ಅಳವಡಿಕೆಗೆ ಚಾಲನೆ ನೀಡಿದ್ದೇವೆ. ಕಾನೂನು ವಿರೋಧಿ ಚಟುವಟಿಕೆ ಮತ್ತು ಕೇಂದ್ರ ಪ್ರಕರಣ ಭೇದಿಸಲು ಸಿಸಿಟಿವಿ ಬಹುಮುಖ್ಯ ಪಾತ್ರ ವಹಿಸಲಿದೆ ಎಂದಿದ್ದಾರೆ. ಪೊಲೀಸ್ ಇಲಾಖೆ ಇಲ್ಲಿ ಕ್ಯಾಮೆರಾಗಳು ಹಾಕಬೇಕು. ಅದು ಪ್ರತಿಯೊಂದು ಸಾರ್ವಜನಿಕ ಜಾಗಗಳಲ್ಲಿ ವಿಶೇಷವಾಗಿ ಕ್ಯಾಮ್ರಾಗಳು ಹಾಕಬೇಕು. CCTV ಯಾರೋ ಕಳ್ತನ ಮಾಡ್ತಾರೆ, ಯಾರೋ ಚೈನ್ ಕಿತ್ಕೊಂಡು ಹೋಗ್ತಾರೆ, ಯಾರೋ ಇನ್ನೇನೋ ಮಾಡ್ತಾರೆ. ಅದೆಲ್ಲ CCTVಗಳಿದ್ರೆ, ಕ್ಯಾಮ್ರಾಗಳಿದ್ರೆ ಅದು ನಿಮ್ಮಲ್ಲಿ ರೆಕಾರ್ಡ್ ಆಗುತ್ತೆ. ಅದನ್ನು ಹಿಡಿದಾಕೋ ಕೆಲಸ ಪೊಲೀಸ್ನವರಿಗೆ ಸುಲಭ ಆಗುತ್ತೆ. ಅದಕ್ಕೆ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿ 5 ಲಕ್ಷ ಮೊದಲೇ ಹಾಕಿ 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು 28 ಕಡೆ ಕ್ಯಾಮ್ರಾಗಳನ್ನ ಹಾಕ್ತಾರೆ. ಅಲ್ಲೆಲ್ಲ ನೀವು ಓಡಾಡಬೇಕು, ತಪ್ಪಿಸ್ಕೊಳ್ಳಿ ಆಯ್ತಾ. ಆದ್ಮೇಲೆ SP ಅವರು ಹೇಳ್ತಾರೆ, ನೀವೇನಾರ ಪಬ್ಲಿಕ್ ಸೇಫ್ಟಿ ಇದೆಲ್ಲ ಕ್ಯಾಮ್ರಾಗಳು ಇವು ಹಾಕಲಿಲ್ಲ ಅಂದರೆ ನಿಮ್ಮ ಸಮಿತಿ ಮೇಲೆ ಕೇಸ್ ಮಾಡ್ತೀವಿ. ಅದರಿಂದ ಅವ್ರು ಮಾಡೋಕ್ಕೆ ಮುಂಚೆನೇ ಕ್ಯಾಮ್ರಾ ಹಾಕ್ಬಿಡೋದು.
ನಿವೇಶನ ಹಂಚಿಕೆ ಮಾಡದ ಸಿಎಂಗೆ ಪರಂ ಖಡಕ್ ವಾರ್ನಿಂಗ್. ಇನ್ನು ಇದೇ ವೇಳೆ ಪಟ್ಟಣ ಪಂಚಾಯಿತಿಯಿಂದ ಪೌರ ಕಾರ್ಮಿಕರಿಗೆ 2 ವರ್ಷದ ಹಿಂದೆ ನಿರ್ಮಾಣ ಮಾಡಿರುವ ನಿವೇಶನ ಹಂಚಿಕೆ ಮಾಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ 15 ದಿನದ ಒಳಗಾಗಿ ನಿವೇಶನ ಹಂಚಿಕೆ ಮಾಡದಿದ್ದರೆ ಎತ್ತಂಗಡಿ ಮಾಡುವುದಾಗಿ ಕೊರಟಗೆರೆ ಮುಖ್ಯಾಧಿಕಾರಿ ಉಮೇಶ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅವೆಲ್ಲ ಇನ್ನೂ ಕೂಡ ಹಂಚಿಕೆ ಆಗ್ತದೆ. ಚೀಫ್ ಆಫೀಸರ್ ನೀನು ಇನ್ನೊಂದು 15 ದಿನದಲ್ಲಿ ಕೊಡದಿದ್ರೆ ನೀನು ಇಲ್ಲಿಂದ ಎತ್ತಾಗ್ತದೆ, ಆಯ್ತಾ? 15 ದಿವಸ ನಿನಗೆ ಟೈಮ್ ಬಿಡು, ಅದನ್ನ ನೀನು ಮಾಡಿಕೊಡ್ಲೇಬೇಕು. ಅದೇನು ಮಾಡ್ತೀಯೋ, ನೀನು ಒಬ್ಬನೇ ನಿಂತ್ಕೊಂಡು ಕೆಲಸ ಮಾಡ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ. 15 ದಿನದಲ್ಲಿ ಒಳಗೆ ಕಳಿಸ್ಬಿಡ್ರಿ ಜನನ. ಯಾರು ಕಾಂಟ್ರಾಕ್ಟ್ ಹೆಚ್ಚು ಕಮ್ಮಿ ಇದ್ರೆ ನಾನಿದ್ದೀನಿ. ಆಯ್ತು ಬಿಡು, ಈಗ 3 ವರ್ಷದ ಈ ತಿಂಗಳಲ್ಲಿ ಕೊಟ್ಬಿಡ್ಬೇಕು. ಹಾಂ ಆಯ್ತಾ? ಆಮೇಲೆ ಇಲ್ಲಾಂದ್ರೆ ನಿನ್ಗೆ FIR ಬಿಡ್ತದೆ. ನಾನಿದ್ದೀನಿ, ನೀನು ಯಾಕೆ ಕೊಟ್ಟು ಮಾಡಿ? ಹ್ಞೂ ಏನಪ್ಪ ಮುಖ್ಯ ಹತ್ರ ಇದು ಮಾಡ್ಕೊಂಡು ನಾರಾಯಣ ಹತ್ರ ಸರಿ ಮಾಡು. ಈ ತಿಂಗಳು ರೆಡಿ ಮಾಡ್ಕೊ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.